ನಾ ಪಿಕ್ಚರ್ ಬರುತ್ತಾ ಅಂತಂದ್ರೆ ಊರಿಗೂರು ಮಂದಿ ಕಾಯಕತ್ತಾರೋ ಅಂತಲ್ಲ. ಅಂದರೆ ನಾವು ನೋಡುವಂಥ ಸಿನಿಮಾದಾಗ ಆ ವ್ಯತ್ಯಾಸಗಳು ಕಾಣಿಸ್ತು ಹೋಗ್ತಾರೆ, ಮಾಡೋ ಕೆಲಸದಾಗ ಏನೂ ವ್ಯತ್ಯಾಸ ಇರೋದಿಲ್ಲ. ನಮ್ಮನ್ನು ರಿಜೆಕ್ಟ್ ಮಾಡಿರ್ತಾರೆ, ನಾವು ಕೆಲವು ಸಿನಿಮಾಗಳನ್ನ ಕತೆಗಳನ್ನ ರಿಜೆಕ್ಟ್ ಮಾಡಿರ್ತೀವಿ. ನಾನು ಮಾಡಿರೋ ಪ್ರತಿ ಸಿನಿಮಾನು ಪ್ರತಿ ಕ್ಯಾರೆಕ್ಟ್ರು ನನಗೆ ಯಾವತ್ತು ಖುಷಿ ಕೊಟ್ಟಿದೆ ಅವತ್ತಷ್ಟೇ ಮಾಡಿದ್ದೀನಿ ನಾನು. ಒಂದೊಂದು ಸಿನಿಮಾ ಒಂದೊಂದು ಜರ್ನಿ, ಪ್ರತಿಯೊಂದು ಜರ್ನಿನೂ ಐ ಆಮ್ ಸ್ಯಾಟಿಸ್ಫೈಡ್. ಶರಣ ಸಂಸ್ಕೃತಿ ಭಾಳ ಹತ್ತಿರದಿಂದ ನೋಡಿದ್ರಿಂದ ಆಬ್ವಿಯಸ್ಲಿ ಅದ್ರ ಪ್ರಭಾವ ಇರುತ್ತೆ. ಅದಕ್ಕೆ ನಾವು ಸ್ಟೇಜಿಂದ ಬಂದ್ವಿ, ಅಲ್ಲಿ ಒಳಗೆ ಹೋದ್ಗಳನ್ನ ವಿಭೂತಿ ಕಾಣ್ತು, ಹಣೆಗೆ ಹಚ್ಕೊಂಡ್ವಲ್ಲ. ಹಲೋ ನವೀನ್. ಹಾಯ್. ಸಕ್ಸಸ್ ಎಲ್ಲ ದಕ್ಕಿದೆ. ನಿಮ್ಮ ಗುಲ್ಟು, ಕ್ಷೇತ್ರಪತಿ, ಹೊಂದಿಸಿ ಬರೆಯಿರಿ ಎಲ್ಲ ಕ್ಲಾಸಿಕ್ಕೆ. ಆದರೆ ಉತ್ತರ ಕರ್ನಾಟಕದಿಂದ ಹೋಗಿ ನಾನು ಸಿನಿಮಾದಲ್ಲೇ ಏನಾದರೂ ಸಾಧಿಸ್ಬೇಕಂದಾಗ ನವೀನ್ ಶಂಕರ್ ಬಂದ ಅವಕಾಶಗಳನ್ನೆಲ್ಲ ಒಪ್ಕೊಂಡಿದ್ರೆ ಚೆನ್ನಾಗಿತ್ತು, ಹೀಗೆ ಹಿ ಶುಡ್ ನಾಟ್ ವೇಟ್ ಫಾರ್ ಹಿಸ್ ಟೈಮ್ ಅನ್ನೋ ಮಾತಿದೆಯಲ್ಲ, ಇದಕ್ಕೆ ನಿಮ್ಮ ಸೀರಿಯಸ್ ಒಪಿನಿಯನ್ ಏನು? ಸೀರಿಯಸ್ ಒಪಿನಿಯನ್ ಅನ್ನೋದಕ್ಕಿಂತ ಆ್ಯಕ್ಚುಲಿ ಏನಂತಂದರೆ, ಈಗ ಫಸ್ಟ್ ಸಿನಿಮಾ ಗುಲ್ಟು ಭಾಳ ಚಲೋ ಹೋಗಿತ್ತಲ್ಲ. ಅದಾದಮೇಲೆ ಈಗ ಹೊಂದಿಸಿ ಬರೀರಿ ತೊಗೊಂಡ್ರು ಥಿಯೇಟ್ರಿಕಲಿ ನಮಗೆ ಅಷ್ಟು ದೊಡ್ಡ ಸಕ್ಸಸ್ ಸಿಗದೆ ಹೋದ್ರೂ OTT ಒಳಗೆ ಚಲೋ ಆಯಿತು. ಧರಣಿ ಮಂಡಲ ಫಿಲ್ಮ್ ಫೇರ್ ಬಂತು ಬೆಸ್ಟ್ ಆ್ಯಕ್ಟರ್ ಅಂತ ಅಂದ್ಕೊಂಡು, ಕ್ರಿಟಿಕ್ಸ್ ಚಾಯ್ಸ್. ಆಮೇಲೆ ಹೊಂದಿಸಿ ಬರೀರಿಗೆ ಸೈಮಾ ಸಿಕ್ತು. ಹೊಯ್ಸಳ ಚಲೋದಿಗೆ ರಿಸೀವ್ ಆಯಿತು ಆ ಕ್ಯಾರೆಕ್ಟ್ರು. ಸೊ ಅಂದರೆ ಸ್ವಲ್ಪ ಮುತುವರ್ಜಿ ವಹಿಸಿ ನಮಗೆ ಇಲ್ಲ ಇದು ಮಾಡಬೇಕು ಅನಿಸುವಂಥ ಕಥೆಗಳನ್ನ ಮಾಡ್ಕೋತ ಹೋದ್ರಪ್ಪ ಅಂದರೆ ಒಂದಲ್ಲ ಒಂದು ರೀತಿಯಿಂದ ಅದು ಅದರ ಪ್ರತಿಫಲ ಕೊಡುತ್ತೆ ಅನ್ನೋ ಒಂದು ನಂಬಿಕೆ. ಆ ನಂಬಿಕೆ ಸಲುವಾಗ ಪಟ ಒಪ್ಕೋತ ಹೋಗಿ ಮಾಡುವಂಥ ಅವಸರ ಏನಿಲ್ಲ ಅಂತ. ಅಂದರೆ ಜನರ ದೃಷ್ಟಿಗೆ ಮೇಲೆ ಬೀಳದೆ ಹೋದರೆ ಆ ಹೀರೋಯಿಕ್ ಎಕ್ಸೆಪ್ಟೆನ್ಸ್ ಸಿಗ್ತದೆ ಇಲ್ಲ. ಅಂದರೆ ಒಂದು ರೆಸ್ಪಾನ್ಸಿಬಿಲಿಟಿನೂ ಇರ್ತಿತ್ತಲ್ಲ. ಅಂದರೆ ಈಗ ಹೇಳ್ತಿರೋದು, ನಾ ಪಿಕ್ಚರ್ ಬರುತ್ತಾ ಅಂತಂದರೆ ಊರಿಗೂರು ಮಂದಿ ಕಾಯಕತ್ತಾರೋ ಅಂತಲ್ಲ. ಅಟ್ಲೀಸ್ಟ್ ನನ್ನ ಪ್ರೀವಿಯಸ್ ಪಿಕ್ಚರ್ ನೋಡ್ದವ್ರಾದ್ರೂ ಕಾಯ್ತಿರ್ತಾರೆ. ಅಂದರೆ ಇಲ್ಲ ಚಲೋ ಪಿಕ್ಚರ್ ಮಾಡ್ತಾರೆ ಹೋಗೋಣ ಅಂತ. ಅವ್ರು ಕೊಟ್ಟಂಥ ರೆಸ್ಪಾನ್ಸಿಬಿಲಿಟಿ ಇರ್ತೈತಲ್ಲ, ಅದು ಭಾಳ ದೊಡ್ಡದು ಅಂತ ನನ್ನ ನಂಬಿಕೆ. ವಿ ಶುಡ್ ನಾಟ್ ಡಿಸಪಾಯಿಂಟ್ ದೆಮ್ ಅಂತ. ಹಾಗಾಗಿ ಕಾದು ಚಲೋತ್ನೇ ಕತೆ ಹುಡುಕಿ ಪಿಕ್ಚರ್ ಮಾಡ್ಕೊತ ಬಂದೀನಿ. ಈಗ ನೆಕ್ಸ್ಟ್ ರಿಲೀಸ್ ಆಗುವಂಥ ಒಂದೆರಡು ಸಿನಿಮಾಗಳದವು. ಆ ಸಿನಿಮಾಗಳು ಅಷ್ಟೇ. ಅಂದರೆ ನಮ್ಮ ಕಡೆಯಿಂದ ಒಂದು ಎಫರ್ಟ್, ಆನೆಸ್ಟ್ ಎಫರ್ಟ್, ಚಲೋ ಪಿಕ್ಚರ್ ಮಾಡಬೇಕು ಅಂತ. ಸೊ ಡೆಫಿನೆಟ್ಲಿ ಆಮೇಲೆ ಸಕ್ಸಸ್ಸನ್ನು ಕೂಡ ನಾವು ಮುಂಚೆನೇ ಪ್ರೆಡಿಕ್ಟ್ ಮಾಡೋಕ್ಕಾಗೋದಿಲ್ಲಲ್ಲ. ವಾಟ್ ವಿ ಕ್ಯಾನ್ ಡು ಗುಡ್ ಫಿಲ್ಮ್ಸ್. ಸೊ ಅದೊಂದು ಕರ್ತವ್ಯ ಕರೆಕ್ಟಾಗಿ ನಿಭಾಯಿಸ್ಕೊಂಡು ಬಂತು ಅಷ್ಟೇ. ಕ್ಷೇತ್ರಪತಿ ಎಲ್ಲ ದೃಷ್ಟಿಯಿಂದನೂ ವಂಡರ್ಫುಲ್ ಮೂವಿನೇ. ಆದ್ರೆ ಥಿಯೇಟ್ರಿಕಲಿ ಎಕ್ಸೆಪ್ಟೆನ್ಸ್ ಬರದೇ ಇರೋದಕ್ಕೆ ಒಂದು ರೀತಿ ಏನು ಕಠಿಣವಾದ ವಿಮರ್ಶೆ ಮಾಡಿಕೊಂಡ್ರೆ ಏನಾಗಿರ್ಬೋದು ಅಂತ? ಅಂದ್ರೆ ಚಲೋತ್ನಾಗೆ ಇತ್ತು ರೆಸ್ಪಾನ್ಸು. ಫಸ್ಟ್ ವೀಕು ಚಲೋ ಹೋಯಿತು. ನಮ್ಮದು 4 ವೀಕ್ಸ್ ಥಿಯೇಟ್ರ್ನಾಗಿತ್ತು. ಕನ್ಸಿಡರೇಬಲಿ ರಿಸೀವ್ ಮಾಡ್ಕೊಂಡಾರೆ, ಬಟ್ ದೊಡ್ಡ ಸಕ್ಸಸ್ ಅಂತ ಕನ್ಸಿಡರ್ ಆಗಲಿಲ್ಲ ಅಷ್ಟೇ. ನಾರ್ತ್ ಕರ್ನಾಟಕದೊಳಗೆ ಭಾಳ ಚಲೋ ಹೋಯಿತು. ಆಮೇಲೆ ಬೆಂಗಳೂರು ಸೆಂಟ್ರ್ ಚಲೋ ಹೋಗೈತೆ ನಮ್ಮದು, ಗದಗ್ ಸೆಂಟ್ರ್ ಚಲೋ ಹೋಗೈತಿ, ಬಿಜಾಪುರ ಚಲೋ ಹೋಗೈತಿ, ಇಳಕಲ್ಲು ನಮ್ಮೂರು, ಆಮೇಲೆ ಹುಬ್ಳಿ, ದಾವಣಗೆರೆ, ಮೈಸೂರು. ಸೊ ಇಷ್ಟು ಸೆಂಟರ್ಸ್ ಒಳಗೆ ಚಲೋ ಹೋಗೈತೆ. ಆಮೇಲೆ ಮಿಕ್ಕೆಲ್ಲ ಸೆಂಟರ್ಗಳು ಸ್ವಲ್ಪ ಆ್ಯಾವ್ರೇಜ್ ಆಗಿ ಹೋದ್ವು. ಸಿನಿಮಾ ಪ್ರಾಬ್ಲಿ ಅಂದರೆ ಲ್ಯಾಕ್ ಆಫ್ ಎಂಟರ್ಟೈನ್ಮೆಂಟ್ ಅಂತ ನಮಗೆ ಅನಿಸ್ತು. ಅಂದರೆ ಸಬ್ಜೆಕ್ಟ್ ಸೀರಿಯಸ್ ಆಯ್ತು ಅಂತ ಅನಿಸ್ತು. ಅದು ಹಾಗೇನೆ. ಅಂದರೆ ಈಗ ಸಿನಿಮಾ ಮಾಡಬೇಕಾದ್ರೆ ಒಂದು ಉದ್ದೇಶ ಇಟ್ಕೊಂಡು ಮಾಡಿರ್ತೀವಿ, ಆ ಸಬ್ಜೆಕ್ಟ್ ಇಷ್ಟಪಟ್ಟೆ ಮಾಡಿರ್ತೀವಿ. ಅದನ್ನು ಬೇರೆಯವ್ರ ಮೇಲೆ ಹಾಕೋಕ್ಕಾಗೋದಿಲ್ಲ. ಆ ಇಚ್ಛೆ ಇಟ್ಕೊಂಡು ಸಿನಿಮಾನ ಶ್ರದ್ಧೆಯಿಂದ ಮಾಡಿ ಅದಾದಮೇಲೆ ಒಂದು ಸ್ವಲ್ಪ ಜನಕ್ಕೆ ರಿಸೀವ್ ಆಗಿ ಭಾಳಷ್ಟು ಜನರಿಗೆ ತಲುಪದೆ ಹೋದಾಗ ನಾವು ಅರ್ಥ ಮಾಡ್ಕೋಬೇಕು, ವಿ ಫೇಲ್ಡ್ ಟು ಎಂಟರ್ಟೈನ್ ದೆಮ್ ಅಷ್ಟೇ. ಸೊ ಮತ್ತೆ ಇನ್ನೊಂದು ಪ್ರಯತ್ನ ಮಾಡ್ಬೋದು. ಜನರಿಗೆ ಇಷ್ಟ ಆಯಿತು, ಆದರೆ ಹೆಚ್ಚು ಆಕರ್ಷಣೆ ಮಾಡಲಿಲ್ಲ. ಇಟ್ ಹ್ಯಾಸ್ ನಾಟ್ ಅಟ್ರಾಕ್ಟೆಡ್ ಮಾಸಸ್. ನೀವೀಗ ಕನ್ನಡದಲ್ಲಿ ಈ ಥರ ಪ್ರಾಯೋಗಿಕ ಸಿನಿಮಾಗಳಲ್ಲಿ ಮಾಡಿದ್ರಿ. ಈಗ ಬೇರೆ ಲ್ಯಾಂಗ್ವೇಜ್ಗೆ ಹೋದರೆ ಅಥವಾ ಪ್ಯಾನ್ ಇಂಡಿಯಾ ಬ್ಯಾನರ್ ಸಲಾರ್ನಂಥ ಮೂವಿಗೆ ಹೋದ್ರಿ, ಅವಾಗ ನಿಮಗೆ ಏನು ಡಿಫರೆನ್ಸ್ ಎಕ್ಸ್ಪೀರಿಯನ್ಸ್? ಡಾಲಿ ಜೊತೆಗೆ ಮಾಡಿದ್ರಿ ಫಾರ್ ಎಕ್ಸಾಂಪಲ್ ಹೊಯ್ಸಳದಲ್ಲಿ. ಸೊ ಅದೇ ಶೇಡ್ ಅಲ್ಲಿತ್ತು, ಬಟ್ ನಿಮ್ಗೆ ಏನು ಅನ್ನಿಸ್ತು? ಡಿಫರೆನ್ಸ್ ಏನು ಅನ್ನಿಸ್ತು? ಡಿಫ್ರೆನ್ಸು
ನಾವು ಮಾಡೋ ಕೆಲಸದಾಗಂತೂ ಏನೂ ಡಿಫ್ರೆನ್ಸ್ ಇರೋದಿಲ್ಲ. ಇಲ್ಲಿ ಏನು ಕೆಲಸ ಮಾಡಿರ್ತೀವಿ ಅಲ್ಲೂ ಅದೇ ಕೆಲಸ ಮಾಡಿರ್ತೀವಿ. ಇಲ್ಲಿ ಎಷ್ಟು ಸಮಯ ಕೆಲಸ ಮಾಡ್ತೀವಿ ಅಲ್ಲೂ ಅಷ್ಟೇ ಸಮಯ ಕೆಲಸ ಮಾಡ್ತೀವಿ. ಪ್ರಿಪರೇಷನ್ಸು ಸೇಮ್ ಇರ್ತವೆ. ಟ್ರೀಟ್ಮೆಂಟ್ ಕೂಡ ಸೇಮ್ ಇರುತ್ತೆ. ಬಜೆಟ್ ಜಾಸ್ತಿ ಆಗಿರೋದ್ರಿಂದ ಸ್ವಲ್ಪ ಲಕ್ಸುರಿ ಜಾಸ್ತಿ ಇರ್ತೈತಿ, ನೋಡ್ಕೊಳ್ಳೋ ರೀತಿ ಚಲೋ ಇರ್ತೈತಿ. ಈಗ ನಾವು ಕ್ಷೇತ್ರಪತಿ ಶೂಟ್ ಮಾಡೋ ಮುಂದೆ ನಿಮ್ಗೆ ಅಷ್ಟು ಲಕ್ಸುರಿನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗೋದಿಲ್ಲ ಬಜೆಟ್ ಕಮ್ಮಿ ಇದ್ದಾಗ. ಮತ್ತು ಕ್ರಿಯೇಟಿವ್ ಫ್ರೀಡಮ್ ಅನ್ನೋದು ಒಂದು ಸ್ವಲ್ಪ ಜಾಸ್ತಿ ಆಕೈತಿ, ಅಂದರೆ ಸಿಗ್ತೈತೆ ಅವ್ರಿಗೆ ಅಂತ. ಈಗ ನನಗೊಂದು ನಾನು ಕನ್ಸ್ಕೊಂಡಂಥ ಒಂದು ಸೆಟ್ನ ಹಾಕೋಬೇಕು ಅಂದರೆ ಆ ಬಿಲಿಯಬಿಲಿಟಿಗೆ ತರುವಂಥ ಒಂದು ಸೆಟ್ನ ಹಾಕೋಕ್ಕೆ ಅವ್ರಿಗೆ ಕೈಲಿ ಶಕ್ತಿ ಇರ್ತೈತಿ. ಹಾಗೆ ಅಂದರೆ ನಾವು ನೋಡುವಂಥ ಸಿನಿಮಾದಾಗ ಆ ವ್ಯತ್ಯಾಸಗಳು ಕಾಣಿಸ್ತು ಹೊರತಾರೆ, ಮಾಡೋ ಕೆಲಸದಾಗ ಏನೂ ವ್ಯತ್ಯಾಸ ಇರೋದಿಲ್ಲ. ಎಕ್ಸ್ಪೀರಿಯನ್ಷಿಯಲ್ ಫ್ಯಾಕ್ಟ್ರು ಜಾಸ್ತಿ ಕೊಡ್ತಾವ ಸಿನಿಮಾಗಳು ಅಂತ. ಅಂದರೆ ಆ ಸೆಟ್ಟು ದೊಡ್ಡ ದೊಡ್ಡ ಸೆಟ್ಟು, ದೊಡ್ಡ ಸ್ಟಾರ್ ಕಾಸ್ಟು, ತುಂಬ ಜೈಜೆಂಟಿಕ್ ಆದಂಥ ಒಂದು ಕ್ಯಾನ್ವಾಸು. ಥಿಯೇಟ್ರಲ್ಲಿ ನೋಡಿ ಯಾಕೆ ಅಷ್ಟು ಜನ ಮುಗಿ ಬೀಳ್ತಾರೆ ನೋಡೋಕ್ಕೆ ಆ ಥರದ ಸಿನಿಮಾಗಳನ್ನ ಅಂತಂದರೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ನ ಕಟ್ಕೊಡ್ತಾರೆ ಅವರು. ಅಬ್ಬರ ಇರ್ತದೆ ಅಲ್ಲಿ ಒಂದು ಸ್ಕ್ರೀನ್ ಮೇಲೆ ನೋಡ್ಬೇಕಾದ್ರೆ ಖುಷಿಯಿಂದ ಅದನ್ನು ರಾರಾಜಿಸ್ಕೊಂಡು ಸೆಲೆಬ್ರೇಟ್ ಮಾಡ್ಕೊಂಡು ನೋಡುವಂಥ ಒಂದು ಫೀಲ್ನ ತಂದುಕೊಡುವಂಥ ಸಿನಿಮಾಗಳು. ಸೊ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾಗಳ ಆ ಚಿಕ್ಕ ಬಜೆಟಿನ ಸಿನಿಮಾಗಳಿಗೂ ಕೂಡ ಆ ಥರ ಒಂದಿಷ್ಟು ಸೆಲೆಬ್ರೇಷನ್ ಸಿಕ್ಕೈತಿ. ಬಟ್ ಪಾಸ್ಟ್ ರೀಸೆಂಟ್ಲಿ ನಾವು ಇತ್ತೀಚಿನ ದಿನ ಅಂತ ತಗೊಂಡ್ರೆ ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡ್ತಾವಲ್ಲ, ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆ ಥರ ಸಿನಿಮಾದಾಗ ಇರ್ತಾವೆ. ಅದು ಒಂದು ವ್ಯತ್ಯಾಸ ಅಷ್ಟೇ. ಹೊಯ್ಸಳದಲ್ಲಿ ವಿಲನ್ ಮಾಡಿದ್ರಿ, ಹೊಂದಿಸಿ ಬರೆಯಿರಿ ಇಲ್ಲಿ ತುಂಬ ಎಕ್ಸ್ಟ್ರೀಮ್ ಅದಕ್ಕೆ ಅಪೋಸಿಟ್ ಆಗಿರುವಂಥ ಕ್ಯಾರೆಕ್ಟ್ರು. ಸೊ ಅದರಿಂದ ನವೀನ್ ಕ್ಯಾನ್ ಪರ್ಫಾರ್ಮ್ ಎನಿ ಕೈಂಡ್ ಆಫ್ ರೋಲ್ಸ್ ಅಂತ ಪ್ರೂವ್ ಆಯಿತು. ಸೊ ಅದನ್ನು ಸಿನಿಮಾ ಲೋಕ ಹೆಂಗೆ ತೊಗೊಂಡಿದೆ? ಡೇ ಒನ್ನಿಂದ ರಿಸೆಪ್ಷನ್ ಚಲೋನೇ ಐತಿ. ಅಂದರೆ ಗುಲ್ಟೂನಿಂದ ಹಿಡಿದು ಅದೊಂದು ಬೆಟರ್ ಪಾರ್ಟ್ ಏನಪ್ಪ ಅಂದರೆ ಕರೆದು ಮಾತಾಡಿಸಿ, ಆಮೇಲೆ ನಮಗಿಂತ ಸೀನಿಯರ್ಸ್ ಅಂತ ಏನು ಕನ್ಸಿಡರ್ ಮಾಡಿದ್ದೀವಿ ಆ ಆ್ಯಕ್ಟರ್ಸ್ ಎಲ್ಲರೂ ಅವ್ರ ಜರ್ನಿನ ಶೇರ್ ಮಾಡ್ಕೋತಾರೆ. ಈಗ ದುನಿಯಾ ವಿಜಯ್ ಸರ್ ಕರೆಸಿದ್ರು ಒಂದ್ಸರಿ ಮನೆಗೆ ಕರೆಸಿ, ಅವರು ಒಂದು ಸಿನಿಮಾ ಮಾಡಬೇಕು ಅಂತ ಹೇಳಿದರು. ಆಮೇಲೆ ಧನು ನಮ್ಮದು ಫಸ್ಟ್ ಪಿಕ್ಚರ್ದು ಟ್ರೈಲರ್ ಏನೋ ಪಿಚ್ ವಿಡಿಯೋ ಮಾಡಿದ್ವಿ ನಾವು, ಆ ಟೈಮಿಂದನೂ ಸಪೋರ್ಟಿಗಿದ್ದರು. ಆಮೇಲೆ ವಸಿಷ್ಠ ಅವರಾಗಿರಲಿ, ನೀನಾ ಸತೀಶ್ ಅವರಾಗಿರಲಿ, ಅಪ್ಪು ಸರ್ ಮನೆ ಕರೆದು ಮಾತಾಡ್ಸಿದ್ರು. ಅವ್ರ ಬ್ಯಾನರಲ್ಲಿ ಒಂದು ಪಿಕ್ಚರ್ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಸುಮಾರಷ್ಟು ಆ ಥರ ಬೇರೆ 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 ನಿರ್ದೇಶಕರು ಮತ್ತು ಆ್ಯಕ್ಟ್ರುಗಳು ಅವರೇ ಕರೆದು ಮಾತಾಡ್ಸೋದಂದ್ರೆ ಅರ್ಥ ದೇರ್ ಇಸ್ ಎ ಕ್ವಾಲಿಟಿ ಇನ್ ನೀವು ಅಂತಲೇ ಅರ್ಥ. ಅಲ್ಲ, ಅದು ಅಂದರೆ ಇನ್ನೊಂದಿಷ್ಟು ಸಿನಿಮಾಗಳು ಮಾಡಬೇಕು. ಅಂದರೆ ಒಳ್ಳೆ ವರ್ಕ್ ನೋಡಿದಾಗ ಅಪ್ರಿಷಿಯೇಟ್ ಮಾಡ್ತಾರೆ, ಕರೀತಾರೆ, ಬೆಂತಟ್ತಾರೆ. ಆಮೇಲೆ ಅವರು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೋತಾರಲ್ಲ, ಅಂದರೆ ನಮಗಿನ್ನ ಭಾಳ ದೊಡ್ಡ ಹಾದಿ ಸವಿಸಿ ಆ ಸ್ಥಾನಕ್ಕೆ ಹೋಗಿರ್ತಾರಲ್ಲ, ಸೊ ಅವ್ರ ಎಕ್ಸ್ಪೀರಿಯನ್ಸ್ನೂ ಕಲ್ಕೊಳ್ಳೋದು ಭಾಳ ಇರ್ತೈತೆ. ಸೊ ಆ ಥರ ಹ್ಯಾವ್ ಬೀನ್ ವೆರಿ ಗುಡ್ ಟು ಮೀ ಸೊ ಫಾರ್. ಜರ್ನಿನೂ ಲೇಟ್ ಆಯ್ತು ಅನ್ನೋದು ಬಿಟ್ರಪ್ಪ ಅಂದರೆ ಈಗ ಒಂದು 2018 ಇಲ್ಲಿ ತನಕ 6 ವರ್ಷ ಆತಲ್ಲ, ಈಗ ಒಂದು 5.5-6 ವರ್ಷ ನಡ್ಬಾರ್ದು. ಅದು ಕೋವಿಡ್ ಅಂತ ಒಂದು 3 ವರ್ಷ ಡಿಲೀಟೇ ಮಾಡಬೇಕಲ್ಲ, ಅದನ್ನು ಅಂತ ಮೈನಸ್ ಅದು. ಅದ್ರ ನಡ್ಬಾರ್ಕೆ ಸಿನಿಮಾದಿಂದ ಸಿನಿಮಾ ಒಪ್ಕೋಬೇಕಾದ್ರಪ್ಪ ಅಂದರೆ ಟೈಮ್ ತೊಗೊಂಡು ಒಪ್ಕೋತೀನಿ. ಅದೊಂದು ರಿಜೆಕ್ಟ್ ಮಾಡಿದ್ದಿದೆ ಯಾವುದಾದ್ರೂ? ಅದು ಎರಡೂ ಆಗ್ತೈತಿ. ಅಂದರೆ ಈಗ ನಮ್ಮನ್ನು ರಿಜೆಕ್ಟ್ ಮಾಡಿರ್ತಾರೆ, ನಾವು ಕೆಲವು ಸಿನಿಮಾಗಳನ್ನ ಕತೆಗಳನ್ನ ರಿಜೆಕ್ಟ್ ಮಾಡಿರ್ತೀವಿ. ಅದು ರಿಜೆಕ್ಟ್ ಅಂತ ಪದ ಬಳಕೆ ಮಾಡೋದಕ್ಕಿಂತ ಅದು ನಮ್ಮ ಎಕ್ಸ್ಪೆಕ್ಟೇಷನ್ಗೆ ಅದು ಕತೆ ಕುಂದಿರಲಿಲ್ಲ ಅಂದರೆ, ಈಗ ಇಲ್ಲ ನಾವು ಬೇರೆ ಥರದ ಕತೆ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಅದು ತೀರಾ ಎಕ್ಸ್ಪೆರಿಮೆಂಟಲ್ ಆಗಿ ನಮ್ಮ ಆಲೋಚನೆ ಹೊಂತಿಲ್ಲ, ಯಾಕೋ ನಮ್ಗೆ ಡ್ರೈವ್ ಕ್ರಿಯೇಟ್ ಮಾಡ್ತಿಲ್ಲ ಅಂದಾಗ ಬೇಡ ಅಂತೀವಲ್ಲ. ಸೊ ಇಟ್ ಈಸ್ ನಾಟ್ ಅ ರಿಜೆಕ್ಷನ್, ಹೊಂದಾಣಿಕೆ ಆಗಿರೋದಿಲ್ಲ, ಅದಕ್ಕೆ ತೊಗೊಳಕ್ಕಾಗಿರೋದಿಲ್ಲ ಅಷ್ಟೇ. ಅದು ಬಿಟ್ಟರೆ ಈಗ ಅಲ್ಲ, ನೀವು ಹೊಯ್ಸಳನೂ ಪರ್ಫಾರ್ಮ್ ಮಾಡಿದ್ರಿ, ಹೊಂದಿಸಿ ಬರೆಯಲು ನೋಡಿದ್ರಿ. ಅದು ನಿಮಗೆ ಪರ್ಸ್ನಲಿ ಖುಷಿ ಕೊಟ್ಟದ್ದು ಯಾವುದು? ಒಬ್ಬ ನಟನಿಗೆ ಎಲ್ಲ ಕ್ಯಾರೆಕ್ಟರ್ಸ್ ಅಷ್ಟೇ, ಬಟ್ ನನಗೆ ಹೆಚ್ಚು ಪ್ರೀತಿ ಬರ್ತದೆ, ನಾನು ಇದನ್ನು ಪರ್ಫಾರ್ಮ್ ಮಾಡ್ಬೋದು ಅಂತ ನಿಮ್ಗೆ ಅನಿಸಿದ್ದು ಯಾವುದು? ಇಲ್ಲ, ನಾನು ಮಾಡಿರೋ ಪ್ರತಿ ಸಿನಿಮಾನು ಪ್ರತಿ ಕ್ಯಾರೆಕ್ಟ್ರೂ ನನಗೆ ಯಾವತ್ತು ಖುಷಿ ಕೊಟ್ಟಿದೆ ಅವತ್ತಷ್ಟೇ ಮಾಡಿದ್ದೀನಿ ನಾನು. ಇದುವರೆಗೂ ನಾನು ಪಿಕ್ಚರ್ ಪ್ರತಿ ಒಪ್ಕೊಂಡಿದ್ದು, ಈಗ ನಾಳೆ ಬಿಡುಗಡೆ ಆಗುವಂಥ ಸಿನಿಮಾಗಳಾಗಲಿ ಅಥವಾ ಈಗ ಹಿಂದೆ ಬಿಡುಗಡೆ ಆಗಿರೋ ಸಿನಿಮಾಗಳು, ಅದರಲ್ಲಿ ತಕ್ಕ ಮಟ್ಟಿಗೆ ಗೆಲುವು ನೋಡಿದ್ದು ಇದೆ, ಚೆನ್ನಾಗಿ ಗೆಲುವು ನೋಡಿದ್ದು ಇದೆ, ಇಲ್ಲ ಜಾಸ್ತಿ ಜನ ನೋಡಲಿಲ್ಲ ಅನ್ನೋಂಥ ಪಿಕ್ಚರು ಇದಾವೆ. ಬಟ್
ಒಪ್ಕೋಬೇಕಾದ್ರೆ ನಾನು ಆ ಡ್ರೈವ್ ಕ್ರಿಯೇಟ್ ಆದಾಗ ಒಪ್ಕೊಂಡಿರ್ತೀನಿ ಇದು ಮಾಡಬೇಕು, ಇದು ಚಲೋ ಇರ್ತೈತಿ, ಮಾಡ್ಬೇಕು, ಚಲೋ ಅನ್ಸುತ್ತಾ ಅಂತ. ಸೊ ಹಾಗೆ ಎವ್ರಿ ಕ್ಯಾರೆಕ್ಟರ್ ಸ್ಪೆಷಲ್ ಜರ್ನಿನೇ, ಒಂದು ಕ್ಯಾರೆಕ್ಟರಿಂದ ಇನ್ನೊಂದು ಕ್ಯಾರೆಕ್ಟರ್ಗೆ ಅಂತಾರ. ಆಯಾ ಸಿನಿಮಾಗಳು ಆಯಾ ಬೇರೆ ಬೇರೆ ಥರದ ಎಕ್ಸ್ಪೀರಿಯೆನ್ಸ್ನ ಕೊಟ್ಟಿರ್ತವೆ. ಹೊಂದಿಸಿ ಬರೀರಿ ಅಂತ ಬಂದಾಗ ಆ ಕ್ಯಾರೆಕ್ಟರ್ದ ಪ್ರಬುದ್ಧತೆ ಏನಿತ್ತಲ್ಲ ಅದು ಭಾಳ ಚಲೋ ಎಕ್ಸ್ಪೀರಿಯೆನ್ಸ್ ಕೊಡ್ತು. ಆ ಪ್ರಬುದ್ಧತೆ, ಪಾತ್ರದ ಪ್ರಬುದ್ಧತೆ ಪ್ಲೇ ಮಾಡ್ತಾ ಮಾಡ್ತಾ ನಮಗೊಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡಿರುತ್ತೆ. ಇನ್ನು ಹೊಯ್ಸಳ ಮಾಡಬೇಕಾದ್ರೆ ಯಾವುದೋ ವೈಬ್ರೆನ್ಸ್ ಇತ್ತಲ್ಲ ಆ ಕ್ಯಾರೆಕ್ಟರ್ನಾಗ, ಅದು ಮತ್ತು ಧನು ಇದ್ದಿದ್ದು ಆ ಎಂಟೈರ್ ಅಸೋಸಿಯೇಷನ್ ಇತ್ತಲ್ಲ, ನಮ್ಮ ಕಾರ್ತಿಕ್ ಅವರಾಗಲಿ ಅಥವಾ ವಿಜಯ್ ಅವರಾಗಲಿ ಡೈರೆಕ್ಟ್ರು. ಸೊ ಅಸೋಸಿಯೇಷನ್ ಒಂದೊಂದು ಸಿನಿಮಾ ಒಂದೊಂದು ಜರ್ನಿ, ಪ್ರತಿಯೊಂದು ಜರ್ನಿನೂ ಐ ಆಮ್ ಸ್ಯಾಟಿಸ್ಫೈಡ್. ಈಗ ಉದಾಹರಣೆಗೆ ನಮ್ಮ ನಟರುಗಳು ಅಥವಾ ಹೊಸ ತಲೆಮಾರಿನ ಡೈರೆಕ್ಟರ್ಸಿಗೆ ಸ್ಟಡಿ ಇರಲ್ಲ ಅಂತಾರೆ. ಹಂಗೆ ಇದ್ದಾಗೂ ಕೂಡ ನೀವು ಕ್ಯಾಜುವಲಾಗಿ ಇಂಟರ್ವ್ಯೂ ಮಾತಾಡೋ ಮುಂದೆ ಕುವೆಂಪು ಅವ್ರನ್ನ ಕೋಟ್ ಮಾಡೋದು, ವಚನಗಳನ್ನು ಕೋಟ್ ಮಾಡೋದು, ಇದಕ್ಕೆ ಪ್ರೇರಣೆ ಏನೋ ಅಥವಾ ನಿಮ್ಮ ಓದು ನಿಮಗದು ಆ ಬೆನಿಫಿಟನ್ನು ತಂದಿದೆಯಾ? ಅದ್ರ ಬಗ್ಗೆ ನಿಮಗೇನು ಅನ್ನಿಸ್ತದೆ? ನಟರು ಏನಿರ್ತಾರೆ, ದೇ ಡು ಆ್ಯಕ್ಟಿಂಗ್, ದಟ್ಸ್ ಆಲ್. ಯಾರೋ ಸ್ಕ್ರಿಪ್ಟ್ ಮಾಡ್ತಾರೆ, ಬರೀತಾರೆ. ಆಫ್ ದ ಸ್ಕ್ರೀನ್ ಅವ್ರಿಗೇನೂ ಪರ್ಫಾರ್ಮ್ ಮಾಡೋಕ್ಕಾಗಲ್ಲ. ಇವನು ಓದ್ಕೊಂಡವನು ಇಲ್ಲೋ, ಇವನಿಗೆ ಮೆಚುರಿಟಿ ಇದೆಯಿಲ್ಲೋ ಅಂತ ನಮ್ಗೆ ಜಡ್ಜ್ ಮಾಡೋಕ್ಕಾಗಲ್ಲ. ಬಟ್ ನವೀನ್ ಶಂಕರ್ ಅವ್ರು ನೋಡಿದಾಗ ನಮ್ಗೆ ಅದೊಂದು ಖುಷಿ ಆಗುತ್ತೆ. ನೀವು ಕುವೆಂಪು ಅವ್ರ ಕವಿತೆ ಕೋಟ್ ಮಾಡೋದಿರಲಿ, ಮತ್ತು ಬೇರೆ ವಚನಗಳನ್ನ ಕೋಟ್ ಮಾಡೋದಿರಲಿ. ಹಾಗೆ ಈ ನಮ್ಮ ಉತ್ತರ ಕರ್ನಾಟಕದ ಸೊಗಡು ಅಥವಾ ಈ ಪರಂಪರೆ ಬಗ್ಗೆ ನಿಮಗೆ ವಚನ ಸಾಹಿತ್ಯದ ಪ್ರಭಾವ ಹೆಂಗೆ ಅನ್ನಿಸ್ತದೆ? ಏನು ಮಾಡಿದ್ರೆ ಅದು ವರ್ಕೆಬಲ್ ಅಂತ ಅನ್ನಿಸ್ತದೆ? ಸ್ಕೂಲಿಂಗ್ ಬೇರೆ ಬೇರೆ ಇರ್ತೈತಲ್ಲ, ಅಂದರೆ ಒಬ್ಬೊಬ್ರದ್ದು ಒಂದೊಂಥರ. ಅಂದರೆ ಈಗ ನಾವು ಶಾಲೆಗೆ ಓದೋ ಮುಂದೆ ನಮ್ಮ ಚಿತ್ರಗೆ ಶ್ರೀ ವಿಜಯ ಮಂತೇಶ್ವರ ಶಾಲೆ, ಸೊ ಇಳಕಲ್ ಮಠ, ಆಮೇಲೆ ನಮ್ಗೆ ಸಣ್ಣರಿದ್ದಾಗ ಪಿಕ್ನಿಕ್ ಕರ್ಕೊಂಡು ಹೋಗೋದು, ಕೂಡಲ ಸಂಗಮಕ್ಕೆ ಕರ್ಕೊಂಡು ಹೋಗೋರು. ಆಮೇಲೆ ವರ್ಷ ಇಳಕಲ್ದು ಜಾತ್ರೆ ಆಗೋದಲ್ಲ, ವಿಜಯ ಮಂತೇಶ್ವರ ಜಾತ್ರೆ, ಅಲ್ಲಿ ನಾವು ಶಾಲೆ ಬಟ್ಟೆ ಹಾಕೊಂಡೇ ಜಾತ್ರೆ ಟೈಮಿಗೆ ವಾಲಂಟಿಯರಾಗಿ ಹೋಗ್ತಿದ್ವಿ ನಾವು. ಸೊ ಶರಣ ಸಂಸ್ಕೃತಿ ಭಾಳ ಹತ್ತಿರದಿಂದ ನೋಡಿದ್ರಿಂದ ಆಬ್ವಿಯಸ್ಲಿ ಅದ್ರ ಪ್ರಭಾವ ಇರ್ತೈತೆ. ಆಮೇಲೆ ಮನೆಗೆ ಅಪ್ಪರು ಅವರು, ಈಗ ನಾವು ಈಗ ಅಲ್ಲಿ ಇದಕ್ಕೆ ಹೋಗಿದ್ದೆ ನಾ, ಮಡಿವಾಳ ಮಾಚೆಯವರ ಮತ್ತು ಅಲ್ಲಮ ಪ್ರಭು ಅವರ ಗದ್ದಿಗೆ ಹೋಗಿದ್ದೆ, ಮತ್ತು ಅರಿವಿನ ಮನೆಗೆ ಹೋಗಿದ್ದೆ. ಅಲ್ಲಿ ಎಂಟ್ರಾದ, ಈಗ ನಾವು ಸ್ಟೇಜಿಂದ ಬಂದ್ವಿ, ಅಲ್ಲಿ ಒಳಗೆ ಹೋದೊಳಗೆ ವಿಭೂತಿ ಕಾಣ್ತು, ಹಣೆಗೆ ಹಚ್ಕೊಂಡ್ವಲ್ಲ, ಅದು ಸ್ವಾಭಾವಿಕವಾಗಿ ಬಂದ್ಬಿಡ್ತಿತ್ತು. ಅದನ್ನ ಸಣ್ಣರಿದ್ದಾಗ ಈಗ ಬೆಂಗಳೂರಿಗೆ ಹೋಗಿ ಅಂತ ಅಭ್ಯಾಸ ತಪ್ಪೈತಿ. ಈಗ ಮನೆಗಿದ್ದೀವಪ್ಪ ಅಂದ್ರೆ ಅದು ಸಂಸ್ಕಾರ. ಹಾಂ. ಸೊ ಆ ವಾತಾವರಣದಾಗ ಬೆಳೆದಿರೋದ್ರಿಂದ ನಮ್ಗೆ ಸುಲಭವಾಗಿ ಮತ್ತು ಸರಳವಾಗಿ ಮತ್ತು ಸ್ವಾಭಾವಿಕವಾಗಿ ಅದರದ್ದು ಪ್ರಭಾವ ಆಯಿತು.